ಗುಜರಾತ್ ಸರ್ಕಾರ ಭರ್ಜರಿ ಸಂಪುಟ ಸರ್ಜರಿ ಮಾಡಿದ್ದು ಸಿಎಂ ಭೂಪೇಂದ್ರ ಪಟೇಲ್ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. 16 ಸಂಖ್ಯಾಬಲವಿದ್ದ ಸಂಪುಟಕ್ಕೆ ಈಗ 25 ಸಚಿವರ ಬಲ ಸಿಕ್ಕಿದೆ. ನಿನ್ನೆ ಸಚಿವರ ಸಾಮೂಹಿಕ ರಾಜೀನಾಮೆ ಬಳಿಕ ಇಂದು 25 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಇಂದು ಗಾಂಧಿನಗರದ ರಾಜಭವನದಲ್ಲಿ ನೂತನ ಸಚಿವರ ಪದಗ್ರಹಣ ನಡೆದಿದ್ದು ಕ್ಯಾಬಿನೆಟ್ನಲ್ಲಿ 25 ಜನರಿಗೆ ಮಣೆ ನೀಡಲಾಗಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕಳ್ಳರ ಹಾವಳಿ ನಿಂತಿಲ್ಲ. ಚಿತ್ರದುರ್ಗ ನಗರದಲ್ಲಿ ಕಿಡಿಗೇಡಿಗಳು ಕಾರಲ್ಲಿ ಬಂದು ಬೀಡಾಡಿ ದನವನ್ನ ಕದ್ದಿದ್ದಾರೆ. ವಿದ್ಯಾನಗರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಕಾರ್ನಲ್ಲಿ ಬಿಡಾಡಿ ದನ ಹಾಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಬಿಡಾಡಿ ದನ ಕದ್ದೊಯ್ದ ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭಾರತೀಯರನ್ನ ಗುರಿಯಾಗಿಸಿ ಕೆನಡಾದಲ್ಲಿ ಆಗಂತುಕರ ಅಟ್ಟಹಾಸ ಮುಂದುವರೆದಿದೆ. ನಟ ಕಪಿಲ್ ಶರ್ಮಾ ಒಡೆತನದ ಕೆಫೆ ಮೇಲೆ 3ನೇ ಬಾರಿ ಗುಂಡಿನ ದಾಳಿ ನಡೆದಿದೆ. ತಡರಾತ್ರಿ ಕೆನಡಾದ ಸರ್ರೆಯಲ್ಲಿರುವ ಕೆಫೆ ಮೇಲೆ ಬಂದೂಕುಧಾರಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಿಸಿರುವ ದೇಸಿ ಲಘು ಯುದ್ಧ ವಿಮಾನ ತೇಜಸ್ MK-1A ಜೆಟ್ ನಾಸಿಕ್ನಲ್ಲಿ ಮೊದಲ ಬಾರಿಗೆ ಹಾರಾಟ ನಡೆಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮುಖದಲ್ಲಿ ತೇಜಸ್ ಫೈಟರ್ ಜೆಟ್ ಹಾರಾಡಿದೆ. ಕೊಟ್ಟಿಗೆಯಲ್ಲಿದ್ದ ದನಗಳನ್ನ ಕದ್ದು ಮಾರಾಟ ಮಾಡುತ್ತಿದ್ದ ಗೋ ಕಳ್ಳರನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಭದ್ರಾವತಿ ನ್ಯೂ ಟೌನ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಕವಿತಾ ಕಾರ್ಯಾಚರಣೆ ನಡೆಸಿ 4ರನ್ನ ಬಂಧಿಸಿದ್ದಾರೆ. ಲೋಕೇಶ್, ಆಕಾಶ್, ಸುಂದರ್, ಸುಜಿತ್ನನ್ನ ಬಂಧಿಸಿದ್ದು ಮತ್ತೊಬ್ಬ ಪರಾರಿಯಾಗಿದ್ದಾನೆ. ಗುಜರಾತ್ ಸರ್ಕಾರ ಭರ್ಜರಿ ಸಂಪುಟ ಸರ್ಜರಿ ಮಾಡಿದ್ದು ಸಿಎಂ ಭೂಪೇಂದ್ರ ಪಟೇಲ್ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. 16 ಸಂಖ್ಯಾಬಲವಿದ್ದ ಸಂಪುಟಕ್ಕೆ ಈಗ 25 ಸಚಿವರ ಬಲ ಸಿಕ್ಕಿದೆ. ನಿನ್ನೆ ಸಚಿವರ ಸಾಮೂಹಿಕ ರಾಜೀನಾಮೆ ಬಳಿಕ ಇಂದು 25 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಇಂದು ಗಾಂಧಿನಗರದ ರಾಜಭವನದಲ್ಲಿ ನೂತನ ಸಚಿವರ ಪದಗ್ರಹಣ ನಡೆದಿದ್ದು ಕ್ಯಾಬಿನೆಟ್ನಲ್ಲಿ 25 ಜನರಿಗೆ ಮಣೆ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.